ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ಮದುವೆಯ ಸ್ಪೆಷಲ್ ಅಂತಲೇ ಹೇಳ್ಬೋದು. ಟೈಟಲ್ ನೋಡಿನೇ ಗೊತ್ತಾಗಿರ್ತದೆ ನಿಮಗೆ ಯಾರ್ದು ಮದುವೆ ಏನಂತಂದು. ಬಿಫೋರ್ ಪ್ರಿಪ್ರೇಷನ್ ಏನಪ್ಪ ಅಂತಂದ್ರೆ ಏನು ರೆಡಿ ಆಗಬೇಕು, ಹೆಂಗೆ ರೆಡಿ ಆಗಬೇಕು ಮದುವೆ ಅಂತಂದಮೇಲೆ ಅಂತ ಅನ್ನೋದು, ತಯಾರಿ ಹೆಂಗೆ ಮಾಡಬೇಕು ಅನ್ನೋದೊಂದು ತಲೆಯಾಗ ಇರ್ತದೆ. ಹಾಗಾಗಿ ಬಿಫೋರ್ ಮ್ಯಾರೇಜ್ಗಿಂತ ಬಿಫೋರ್ ಏನೆಲ್ಲ ಮಾಡಿದ್ವಿ ಅಂತಂದು ಅದು ಎಲ್ಲ ಇದು ವಿಡಿಯೋ ಏನು ಮಾಡಿದ್ದೀನಲ್ಲ ರೈಸ್ದು, ಅದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೀನಿ ಮದುವೆಗಿಂತ ಮುಂಚೆದು. ಇದು ಇನ್ಸ್ಟೆಂಟ್ ಗ್ಲೋ ಕೊಡ್ತದಂತಂದು ಇದು ಬಂದು ಮಾಡಿದ್ದೀನಿ. ಅದನ್ನು ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫೇಸ್ ಪ್ಯಾಕ್ ಯಾವ ರೀತಿ ಹಚ್ಕೊಳ್ಬೇಕು, ಯಾವ ರೀತಿ ತಯಾರಿ ಮಾಡಬೇಕಂತಂದು ಪ್ರತಿಯೊಂದು ತಿಳಿಸಿರ್ತೀನಿ. ಬೇಕಾದ್ರೆ ನೀವು ಏನು ಮಾಡಬೇಕು, ನೀವು ಕೂಡ ರೆಡಿ ಮಾಡಿ ಹಚ್ಕೊಳ್ಬೋದು. ಇದರಿಂದ ಸ್ಕಿನ್ ಬ್ರೈಟನಿಂಗ್ ಆಗ್ತದೆ, ಇನ್ಸ್ಟೆಂಟ್ ಗ್ಲೋ ಆಗ್ತದೆ. ಮತ್ತು ಯಾರಿಗೆಲ್ಲ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇರಲ್ಲ ನೋಡಿ ಸಡನ್ನಾಗಿ ಮದುವೆ ತಯಾರಿ ಆಗಿರ್ತದೆ. ಹಾಗಾಗಿ ಅದಕ್ಕೋಸ್ಕರ ಇದೊಂದು ಹೋಮ್ ರೆಮಿಡಿ ಅಂತಲೇ ಅನ್ಕೋರಿ. ಅದನ್ನು ಮಾಡಿ ಹಾಕಿದ್ದೀನಿ. ಒಂದೊಂದು ಸಲ ಹೇಳ್ದಲ್ಲ ಟೈಮ್ ಇರಲ್ಲ, ಅದ್ರ ಸಲುವಾಗಿ. ಹಾಗಾಗಿ ಎಲ್ಲ ನನ್ನ ಮಕ್ಕಳೆಲ್ಲ ಏನು ಮಾಡ್ತಿದ್ರು, ಇದೆಲ್ಲ ಮಾಡಿದ್ಮೇಲೆ ಅವರು ಕೂಡ ಹಚ್ಕೊಂಡು ನೋಡೋಣ ಅಂತಂದು. ಆಮೇಲೆ ಇವರೆಲ್ಲ ನಮ್ಮ ಮೈದನ ಮಕ್ಕಳು ಬಂದು ಏನು ಮಾಡಿದ್ರು, ನೀವೆಲ್ಲ ಹಚ್ಕೊಂಡ್ರಿ ನಮಗೆ ಹಚ್ಚಿರಿ ಅಂತಂದು ಫುಲ್ ಜಿದ್ದು ಆಗಿದ್ರು. ಹಾಗಾಗಿ ಅವರು ಕೂಡ ಒಂದು ರೂಮ್ನಾಗ ಹೋಗಿ ನಾ ಬೈತೀನಂತ ಅಂದ್ಕೊಂಡು ಏನು ಅವರು ಒಂದೇ ಸೈಡಿಗೆ ಹೋಗಿ ಒಂದೇ ರೂಮ್ನಾಗ ಹೋಗಿ ಹಚ್ಕೊಳ್ಳತ್ತಾರ. ಹೆಂಗೆಲ್ಲ ಎಂಜಾಯ್ ಮಾಡ್ಯಾರ ನೋಡ್ರಿ. ಅದಕ್ಕೆ ಇವರು ಮ್ಯಾಲೆ ಹೋಗಿ ಎಲ್ಲ ಗಪ್ಪ ಕುಂತಾರ ಅಂತಂದ್ಮೇಲೆ ಏನು ಮಾಡ್ಲತ್ತಾರಪ್ಪ ಅಂತಂದು ಕೆಳಗಿಂದ ವಿಚಾರ ಮಾಡ್ಲತ್ತಿದ. ನೋಡೋಣ ಇದು ವಿಡಿಯೋ ಮಾಡ್ಕೋಬೇಕು ಅಂತಂದು ಹೋಗಿ ಫುಲ್ ಇದು ವಿಡಿಯೋ ಇದು ಮಾಡಕೊಂಡ ಅವ್ರದ್ದು. ಈಕಿ ಚೋಟಿ ನೋಡು ಎಷ್ಟು ಆಗೋಗೋ ಮಾಡ್ಯಾಳ ನೋಡ್ರಿ ಹಚ್ಕೊಂಡು. ಆಮೇಲೆ ಎಲ್ಲ ಆದಮೇಲೆ ಸ್ಕಿನ್ ಹೆಂಗೆ ಬಂದದ ಅಂತಂದು ತೋರಿಸ್ತೀನಿ ನೋಡ್ರಿ. ಎಲ್ಲರದು ಈ ಥರ ನೋಡ್ರಿ ಫ್ರೆಶ್ ಹೆಂಗೆ ಕಾಣ್ಲತ್ತದ ಅಂತಂದ್ರೆ ಪೂರ್ತಿ ಕೇಳಬಾರ್ದು. ನೀವು ಒಂದು ಸಲ ಟ್ರೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೇಳ್ದಲ್ಲ ಮದುವೆ ಏನೆಲ್ಲ ಮುಂಚೆನೇ ಏನೇನು ಮಾಡ್ತೀವಿ ಅಂತಂದು ಹೇಳ್ತೀನಿ ಅಂತಂದಲ್ಲ. ಇದು ನಮ್ಮ ಸೋದರತ್ತೆ. ಇವತ್ತು ನಾನು ನಮ್ಮ ಸೋದರತ್ತೆ ಕಿರಿಯ ಮಗ ಮದುವೆ ಮುಂಚೆ ಪ್ರಿಪ್ರೇಷನ್ ಏನೆಲ್ಲ ಮಾಡಿದ್ದೀವಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮದುವೆ ಮುಂಚೆ ಎಷ್ಟು ಬ್ಯುಸಿ ಡೇಸ್ ಆಗಿರ್ತವ ಅಂತಂದು ನಿಮಗೆ ಗೊತ್ತಿರ್ತದ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಮದುವೆ ಅಂದರೆ ಏನು, ಮನೆಯಲ್ಲಿ ಒಂದು ಖುಷಿ, ಆಮೇಲೆ ಎಲ್ಲರೂ ಒಂದು ಕೂಡೋದೊಂದೇ. ಎಲ್ಲಕ್ಕಿಂತ ಎಲ್ಲರೂ ಒಂದೇ ಸೈಡ್ ಕೂಡ್ತೀವಲ್ಲ ಅನ್ನೋದೊಂದು ಖುಷಿ. ಪ್ರತಿಯೊಂದು ಬ್ಯುಸಿ ಡೇಯಲ್ಲಿ ಏನಾಗಿರ್ತವ, ಯಾರು ಎಲ್ಲಿರ್ತೀವೋ, ಒಂದು ಊರಾಗ ಇನ್ನೊಂದು ಊರಾಗೊಬ್ಬರು, ಒಂದು ಊರಾಗೊಬ್ಬರು ಹೀಗೆಲ್ಲ ಇರೋದ್ರಿಂದ ಗೊತ್ತಿರಲ್ಲ. ಮಾತಾಡೋಕ್ಕೂ ಒಂದೊಂದು ಸಲ ಟೈಮ್ ಇರಲ್ಲ. ಬಿಡು ಅವರೇ ಹಚ್ಚಲಿ ಇವರೇ ಮಾತಾಡಲಿ ಅನ್ನೋದೊಂದು ಒಂಥರ ಏನೋ ಒಂದು ಇದು ಇರ್ತದೆ. ಆಮೇಲೆ ನೋಡಿ ಇಂಥದ್ದೊಂದು ಮದುವೆ ಸಮಾರಂಭ ಅಂತಂದಮೇಲೆ ಎಲ್ಲರೂ ಬಂದಾಗ ಒಂದು ಫಂಕ್ಷನ್, ಇದು ದೊಡ್ಡ ಎಲ್ಲಕ್ಕಿಂತ ದೊಡ್ಡದೇನು ಮದುವೆ ಸಮಾರಂಭ. ಅದಕ್ಕಂತೂ ಎಂಥವ್ರನ್ನೂ ಕೂಡಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಬರ್ಲಿಕ್ಕೆ ಇದು ಆಗ್ತದೆ, ಟೈಮ್ ಇರ್ತದೆ. ಒಂದೇ ದಿವಸ ಯಾಕಾಗಲ್ಲ ಅಪ್ಪ ಅಂತಂದು ಏನು ಮಾಡ್ತೀವಿ, ಕೂಡ್ತೀವಿ, ಅವ್ರ ಜೊತೆಗೆ ಇರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನೇನು ಮನಸ್ತಾಪಗಳಿದ್ರೂ ಕೂಡ ಏನಾಗಿರ್ತವೆ ಅಂತಂದ್ರೆ ಅಲ್ಲೇ ಖತಮ್ ಆಗಿಬಿಡ್ತವೆ ಅಂತಂತ ನನ್ನ ಅಭಿಪ್ರಾಯ. ಹಾಗಾಗಿ ಅದಕ್ಕಿಂತ ಏನೇನೆಲ್ಲ ಆಗಿರ್ತೀವಿ ಅಂತಂದ್ರೆ ಇದು ಏನು ಫಂಕ್ಷನ್ನ ಗಂಗಸ್ಥಳ ಅಂತಂದು ಹೋಗಿರ್ತೀವಿ. ಇದಕ್ಕಿಂತ ಮುಂಚೆನೇ ಏನಾಗಿರ್ತವೆ, ಶಾಪಿಂಗ್ ಪ್ರಿಪ್ರೇಷನ್ ಆಗಿರ್ತದೆ. ಇವೆಲ್ಲ ಮಾಡೋಕ್ಕಿಂತ ಮೊದಲು ಶಾಪಿಂಗ್ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇನ್ವಿಟೇಷನ್ ಕಾರ್ಡ್
ಅದು ಒಂದು, ಹೌಸ್ ಪ್ರಿಪ್ರೇಷನ್ ಒಂದು, ಫುಡ್ ಅರೇಂಜ್ಮೆಂಟ್ ಮಾಡೋದೊಂದು, ಫ್ಯಾಮಿಲಿ ಮೂಮೆಂಟ್ಸ್ ಒಂದು ಇರ್ತದೆ. ಎಂಡಿಂಗ್ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಏನಂತಾರೆ ಮದುವೆ ಮುಂಚೆದು ಇದಿಷ್ಟು ಸ್ಟೋರಿ ಆಗಿರ್ತದೆ. ಇವಿಷ್ಟೆಲ್ಲ ಶಾಪಿಂಗ, ಇನ್ವಿಟೇಷನ್ ಕಾರ್ಡ್ ಹಂಚೋದು ಆಯಿತು, ಹೌಸ್ ಪ್ರಿಪ್ರೇಷನ್ ಯಾವ ರೀತಿ ಇದು ಮಾಡಬೇಕು ಅನ್ನೋದು, ಫುಡ್ ಅಂದ್ರೆ ಅರೇಂಜ್ಮೆಂಟ್ ಮಾಡೋದು, ಫ್ಯಾಮಿಲಿ ಮೂಮೆಂಟ್ಸ್ ಈ ಥರ ಮಾಡೋದೊಂದು, ಅದು ಒಂದು ಖುಷಿನೇ ಬೇರೆ ಆಗಿರ್ತದೆ. ಅದು ಎಲ್ಲ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ ನನಗೆ, ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಮಾಡೀವಿ ಎಲ್ಲ ಕಡೆಗೆ ಹೋಗಿ ಶಾಪಿಂಗ. ಮದುಮಗಳಿಗೆ ಏನೇನೆಲ್ಲ ಬೇಕು ಅದು ಶಾಪಿಂಗ್ ಮಾಡಕ್ಕೆ ಹೋದಿವಿ. ಆಮೇಲೆ ಮನೆಗೆಲ್ಲ ಏನು ಫುಡ್ ಬೇಕಾಗಿತ್ತು ಅವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ, ಹೋಗಿದ್ದೀವಿ. ಅವೆಲ್ಲ ನನಗೆ ಬಿಸಿ ಸಡನ್ನಾಗಿ ಎಲ್ಲ ಮದುವೆ ಇದು ಮಾಡಿದ್ರಲ್ಲ, ತಯಾರಿ ಮಾಡಿದ್ರು. ಹಾಗಾಗಿ ಎಲ್ಲ ಸಡನ್ನಾಗಿ ಆಗಿಬಿಡ್ತು. ಒಂದೊಂದು ಕ್ಲಿಪ್ ತೊಗೊಳಕ್ಕಾಗಿಲ್ಲ ಅಂತ ಹೇಳ್ತೀನಿ. ಎಷ್ಟಾಗ್ತದೆ ಅಷ್ಟರ ಮಟ್ಟಿಗೆ ನಾನು ತೊಗೊಂಡಿದ್ದೀನಿ, ಇಲ್ಲ ಅಂತಲ್ಲ. ಇದು ಒಂದು ಸ್ವಲ್ಪ ನನಗೆ ಖುಷಿ ಕೊಡ್ತದೆ. ಎಲ್ಲ ಎಷ್ಟು ಚಲೋ ಅನ್ನಿಸ್ತದಲ್ಲ. ಮುತ್ತೈದೆಯರು ಅಂತಂದು ಯಾಕಂತಾರೆ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಆದ ಏನಂತಾರೆ ಮೂಮೆಂಟ್ಸ್ ಅಂತ ಹೇಳ್ಬೋದು. ಎಷ್ಟು ಚಲೋ ಅನ್ನಿಸ್ಲತ್ತದ. ಹಿಂದೆ ಮಾಡುವಂಥ ಸಂಪ್ರದಾಯಗಳು ಈಗಿನ ಕಾಲದಿಂದಲೂ ನಡೀತಾವಲ್ಲ, ಸ್ವಲ್ಪ ಅವು ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಖುಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಕೆಲವೊಬ್ಬರು ಫುಲ್ಲು ಹೈಫೈ ಹಂಗಂತಂದು ಏನು ಮಾಡಬೇಕು ಎಲ್ಲ ಮರ್ತು ಹೋಗ್ಲತ್ತಾರ. ಹೋಗಂತಂದು ಏನು ಮಾಡಬೇಕು ಏನು ಬಿಡಬೇಕು ಅಂತ ಕೆಲವೊಬ್ರು ಅಷ್ಟೇ ಉಳಿಸ್ಕೊಂಡು ಹೊಂಟ್ರ. ಹಾಗಾಗಿ ಇವೊಂದಿಷ್ಟೇ ಕ್ಲಿಪ್ ಮಾಡ್ಕೊಂಡು ಏನು ಮಾಡಬೇಕು ಅಂತಂದು ಚಲೋ ಅನ್ನಿಸ್ತು. ಇಷ್ಟೆಲ್ಲ ಇದು ನೋಡಿ
ಇಲ್ಲಿದೊಂದು ಇರ್ತದೆ ನೋಡು, ಇಲ್ಲಿದೊಂದು ಇರ್ತದೆ ನೋಡು. ಅಷ್ಟೆಲ್ಲ ಮನೆಯಿಂದೆಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಸಡನ್ನಾಗಿ ನೀವು ಹೋಗಬೇಕು ಹುಡುಗಿ ಕರಿಲಕ್ಕ ಅಂತಂದು ತಯಾರು ಮಾಡಿಸಿದ್ರು. ಹಾಗಾಗಿ ಹುಡುಗಿ ಕರಿಲಕ್ಕೆ ಹೋಗಿ ನಾವೆಲ್ಲರೂ ಕರ್ಕೊಂಡು ಬಂದೀವ್ನು. ಏನೆಲ್ಲ ಆಯಿತು ಅಂತಂದು ನೀವೇ ನೋಡ್ಬೋದು. ಮುಂದಿಂದೆಲ್ಲ ಏನು ಇನ್ನು ಏನದ ಅಂತಂದು ಪ್ರೋಗ್ರಾಮ ಕಂಟಿನ್ಯೂ ಆಗಿ ತೋರಿಸ್ತೀನಂತ. ಬಾಯ್ ಎಲ್ರಿಗೂ.